Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಚಿಹ್ನೆಗಳಲ್ಲಿ ಸಮತೆಯ ಚಿಹ್ನೆಯು ಆಯ್ಕೆ ಎ ಗುಣಾಕಾರದ ಚಿಹ್ನೆ, ಬಿ ಭಾಗಾಕಾರದ ಚಿಹ್ನೆ, ಸಿ ಅಸಮಾನತೆಯ ಚಿಹ್ನೆ, ಡಿ ಸಮತೆಯ ಚಿಹ್ನೆ. ಓಕೆ, ಸೊ ಇಲ್ಲಿ ಈಗಾಗಲೇ ಹೇಳಿದ್ದೇನೆ ಎ ಗುಣಾಕಾರದ ಚಿಹ್ನೆ. ಸೊ ಎರಡು ಸಂಖ್ಯೆಗಳನ್ನ ಗುಣಲಬ್ಧ ಮಾಡಲಿಕ್ಕೆ ಬಳಸ್ತೇವೆ. ಸೊ ಭಾಗಾಕಾರ, ಓಕೆ, ಸೊ ಎ ಬೈ ಬಿ, ಸೊ ಭಾಗಾಕಾರ ಚಿಹ್ನೆ, ಡಿವಿಷನ್ ಸೈನ್ ಅಂತ ಹೇಳ್ತೇವೆ. ಸೊ ಇದು ನಾಟ್ ಈಕ್ವಲ್ ಅಂದ್ರೆ ಅಸಮಾನತೆಯ ಚಿಹ್ನೆ. ಓಕೆ, ಸೊ ಅದೇ ಡಿ ಏನ್ ಹೇಳಿ, ಇದು ಸಮತೆಯ ಚಿಹ್ನೆ. ಓಕೆ, ಸೊ ಇದನ್ನ ನಾವು ಈ ರೀತಿಯಲ್ಲಿ ಡಿನೋಟ್ ಮಾಡ್ತೇವೆ. ಹಾಗಾದ್ರೆ ಇಲ್ಲಿ ಸಮತೆಯ ಚಿಹ್ನೆ ಅಂದ್ರೆ ಏನ್ ಹೇಳಿ, ಈ ಚಿಹ್ನೆಯನ್ನ ನಾವು ಎರಡು ಸಂಖ್ಯೆಗಳು ಅಥವಾ ಪದೋಕ್ತಿಗಳು ಪರಸ್ಪರ ಸಮವಾಗಿದೆ ಅಂತ ತೋರಿಸ್ಲಿಕ್ಕೆ ಈ ಚಿಹ್ನೆಯನ್ನ ಬಳಸ್ತೇವೆ ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಮತೆಯ ಚಿಹ್ನೆ ಯಾವ್ದಾಯ್ತು ಹೇಳಿ, ಡಿ. ಓಕೆ, ಇದು. ಥ್ಯಾಂಕ್ ಯು.